ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ವೀಕ್ಷಕರೇ, ಫೆಬ್ರವರಿ ತಿಂಗಳ ಪಿಂಚಣಿ ಹಣವನ್ನು ಸರ್ಕಾರವು ಈ ಒಂದು ದಿನದಲ್ಲಿ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದೆ ಮತ್ತು ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆ ಆಗುತ್ತಿದೆ ಮತ್ತು ಈ ಜಿಲ್ಲೆಗಳಿಗೆ ಈಗಾಗಲೇ ಜಮೆ ಆಗಿದೆ ಮತ್ತು ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ನಾಳೆ ಜಮೆ ಆಗುತ್ತೆ. ಯಾವ ಯಾವ ಜಿಲ್ಲೆಗಳು ಎಂಬ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ತಿಳಿಸುತ್ತೇವೆ ಮತ್ತು ಹಣ ತಡವಾಗಿದೆ ಕೆಲವರಿಗೆ, ಅದಕ್ಕೆ ಪ್ರಮುಖ ಕಾರಣವನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಹಾಗೂ ಕಳೆದ ತಿಂಗಳ ಹಣ ಬರದೇ ಇದ್ದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಮತ್ತು ಯಾವ ಯಾವ ಜನರಿಗೆ ಈ ಪಿಂಚಣಿ ಹಣ ಸಿಗ್ತಾ ಇಲ್ಲ ಮತ್ತು ಯಾರಿಗೆ ಮಾತ್ರ ಈ ಒಂದು ತಿಂಗಳಿನ ಮತ್ತು ಹಿಂದಿನ ತಿಂಗಳಿನ ಪಿಂಚಣಿ ಹಣ ಒಟ್ಟಿಗೆ ಜಮೆ ಆಗ್ತಾ ಇರುವಂತದ್ದು ಮತ್ತು ಪಿಂಚಣಿದಾರರಿಗೆ ಕೆಲವೊಂದಿಷ್ಟು ಸೌಲಭ್ಯಗಳು ಈ ಒಂದು ತಿಂಗಳಿನಿಂದಲೇ ಪ್ರಾರಂಭವಾಗಲಿದ್ದಾವೆ. ಅದು ಕೂಡ ಇದೇ ಒಂದು ವಾರದಿಂದ ಪ್ರಾರಂಭವಾಗಲಿದ್ದಾವೆ. ಹೌದು, ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಬಹಳಷ್ಟು ದಿನ ಇದು ವಿಡಿಯೋ ಮಾಡಿದ್ದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಳೆದ 3 ರಿಂದ 4 ದಿನದಲ್ಲಿ ರಿಸರ್ಚ್ ಮಾಡಲಾದಂತಹ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಕೊನೆಯವರೆಗೂ ಕೂಡ ನೋಡಿ. ನೀವು ನೋಡಿದ ನಂತರ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿರ್ತವೆ, ಅವರಿಗೆಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ವೇತನ ಪಡಿತಾ ಇದ್ದಂಥವರು ಮತ್ತು ನಿವೃತ್ತ ನೌಕರರು ಸ್ನೇಹಿತರೆ, ಈಗಾಗಲೇ ಪಿಂಚಣಿ ಜಮೆ ಆಗಿರುವ ಪ್ರಮುಖ ಜಿಲ್ಲೆಗಳನ್ನ ನಿಮಗೆ ತಿಳಿಸಿಕೊಟ್ಬಿಡ್ತಾನೆ. ಬನ್ನಿ ನೋಡಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್, ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಬನ್ನಿ ವೀಕ್ಷಕರೇ, ಬಂದಿರುವಂತಹ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾನೆ. ಸ್ಪೆಷಲ್ ಆಗಿ ಹಿರಿಯ ನಾಗರಿಕರು ನೋಡಿ, ಆದಷ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ತಡ ಮಾಡೋದು ಬೇಡ, ಇಲ್ಲಿ ಜಿಲ್ಲೆಗಳ ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತಾನೆ. ಬನ್ನಿ ನೋಡಿ, ಈ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಜಮೆ ಆಗಲು ಪ್ರಾರಂಭವಾಗಿದೆ. ಸ್ನೇಹಿತರೆ, ಮಂಡ್ಯ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ ಮತ್ತು ಕಲಬುರಗಿ ಜಿಲ್ಲೆಗೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮತ್ತು ಮೈಸೂರು ಜಿಲ್ಲೆಗೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಾರ್ಷಿಯಲ್ ಆಗಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕೂಡ ಪಾರ್ಷಿಯಲ್ ಆಗಿ ಮತ್ತು ಈ ಜಿಲ್ಲೆಗಳ ಹೆಚ್ಚಿನ ಫಲಾನುಭವಿಗಳಿಗೆ ಇಲ್ಲಿ 12ನೇ ತಾರೀಕಿನಿಂದಲೇ ಹಣ ಜಮೆ ಆಗಲು ಪ್ರಾರಂಭವಾಗಿದೆ ಮತ್ತು ಸುಮಾರು ಇನ್ನು ಒಂದು 4 ದಿನ ಟೈಮಿಂಗ್ ಇದೆ. ಅಷ್ಟರಲ್ಲಿ ಈ ಎಲ್ಲ ನಾನೇನು ಇವಾಗ ತಿಳಿಸಿದೆಲ್ಲ ಈ ಒಂದು ಜಿಲ್ಲೆಗಳಿಗೆ ಪ್ರಾರಂಭ ಆಗಿದೆ, ಎಲ್ಲ ಕಂಪ್ಲೀಟ್ ಆಗುತ್ತೆ ಮತ್ತು ಇನ್ನು ಜಮೆ ಆಗಬೇಕಿರುವ ಜಿಲ್ಲೆಗಳಲ್ಲಿ ಮೊದಲನೆಯ ಹಂತದಲ್ಲಿ ಧಾರವಾಡ ಜಿಲ್ಲೆಗೆ ಮತ್ತು ಬೆಳಗಾವಿ ಜಿಲ್ಲೆಗೆ ಹಾಗೂ ಹಾಸನ ಜಿಲ್ಲೆಗೆ ಮತ್ತು ತುಮಕೂರು ಜಿಲ್ಲೆಗೆ ಮತ್ತು ವಿಜಯಪುರ ಜಿಲ್ಲೆಗೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಹಾಗೂ ಕೊಪ್ಪಳ ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ನೋಡಿ. ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ಅಂದ್ರೆ ನಾಳೆಯಿಂದ ಮತ್ತು 25ನೇ ತಾರೀಕಿನ ನಡುವೆ ಜಮೆ ಆಗುತ್ತೆ ಈ ಒಂದು ಜಿಲ್ಲೆಗಳಿಗೆ ನೋಡಿ. ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳಬಹುದು. ಯಾಕೆ, ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಇದಷ್ಟೇ ಅಲ್ಲದೆ ನಿಮಗೆ ಹೊಸ ಹೊಸ ಸೌಲಭ್ಯಗಳು ಇದೇ ಒಂದು ವಾರದಿಂದ ಜಾರಿಗೆ ಆಗ್ತಾ ಇರುವಂತದ್ದು ಎಲ್ಲ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇಲ್ಲಿ ಮೊದಲನೆಯದಾಗಿ ಹಣ ತಡವಾಗಲು ಪ್ರಮುಖ ಕಾರಣಗಳನ್ನ ಕೊಡಲಾಗಿದೆ. ಅಂದ್ರೆ ಹಣ ಆಲ್ರೆಡಿ ಬರಬೇಕಾಗಿತ್ತು ನಿಮಗೆ, ಇಲ್ಲಿ ತಡ ಆಗಿರುವಂತದ್ದು ನೋಡಿ. ಸರ್ಕಾರ ಪಿಂಚಣಿ ಪರಿಷ್ಕರಣೆ ಅಭಿಯಾನ ಅಂದ್ರೆ ಪೆನ್ಷನ್ ರಿವಲ್ಯೂಷನ್ ಡ್ರೈವ್ ನಡೆಸಿದೆ. ಈ ಒಂದು ತಪಾಸಣೆಯಲ್ಲಿ ಸುಮಾರು 7 ರಿಂದ 8 ಲಕ್ಷ ಅನರ್ಹ ಫಲಾನುಭವಿಗಳನ್ನ ರಿಮೂವ್ ಮಾಡಲಾಗಿದೆ. ವೀಕ್ಷಕರೇ, ನೀವು ಶಾಕ್ ಆಗ್ತೀರಾ. ಬರೋಬ್ಬರಿ 7 ರಿಂದ 8 ಲಕ್ಷ ಅನರ್ಹ ಫಲಾನುಭವಿಗಳನ್ನ ರಿಮೂವ್ ಅಂದ್ರೆ ತೆಗೆದು ಹಾಕಲ್ಪಟ್ಟಿದ್ದಾರೆ. ಯಾಕೆ ಅಂತ ತಿಳಿಸಿಕೊಡ್ತಾನೆ. ಅದಕ್ಕೆ ಹೇಳೋದು, ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ದಿನನಿತ್ಯ ನೋಡಿ ಅಂತ. ದಿನನಿತ್ಯ ಅಂತಲ್ಲ, ನಾವು ಹಾಕೋದೇ 2 ದಿನ ಅಥವಾ 3 ದಿನಕ್ಕೊಂದೊಂದು ವಿಡಿಯೋ ಹಾಕ್ತವೆ. ಡೈಲಿ ನೋಡ್ತಾ ಹೋಗಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ನಮ್ಮ ವಿಡಿಯೋದಲ್ಲಿ ಇರ್ತವೆ. ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ನೋಡಿ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡ್ತೀರಾ ನೋಡಿ. ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನೋಡಿ. ನಿಮ್ಮ ಒಂದು ಸಪೋರ್ಟ್ ಇಂದನೇ ನಾವು ಕೂಡ ರಿಸರ್ಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ವಿಡಿಯೋ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ನೋಡಿ. ಇಲ್ಲಿ ಸುಮಾರು 7 ರಿಂದ 8 ಲಕ್ಷ ಅನರ್ಹ ಫಲಾನುಭವಿಗಳನ್ನ ರಿಮೂವ್ ಮಾಡಲಾಗಿದೆ. ಅದರಲ್ಲೂ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟವರನ್ನ ಮೊದಲು ತೆಗೆದು ಹಾಕಿದ್ದಾರೆ ಮತ್ತು ಡೂಪ್ಲಿಕೇಟ್ ಪೆನ್ಷನ್ ಕೇಸಸ್ಗಳನ್ನ ತುಂಬಾ ರಿಮೂವ್ ಮಾಡಲಾಗಿದೆ. ಒಟ್ಟು 7 ರಿಂದ 8 ಲಕ್ಷ ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕಿದ್ದಾರೆ. ಇದರಿಂದ ಎಲಿಜಿಬಲ್ ಬೆನಿಫಿಷಿಯರಿಗೆ ಮಾತ್ರ ಹಣ ನೀಡಲಾಗುತ್ತಿದೆ. ಇದರಿಂದ ಹಣ ರಿಲೀಸ್ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಹಣ ಖಂಡಿತ ಬರುತ್ತೆ ವೀಕ್ಷಕರೇ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ವೀಕ್ಷಕರೇ ನೋಡಿ. ಕಳೆದ ತಿಂಗಳ ಹಣ ಬರದೇ ಇದ್ದವರಿಗೆ ಇಲ್ಲಿ ಗುಡ್ ನ್ಯೂಸ್ ಕೊಡಲಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿ ಕಳೆದ ತಿಂಗಳೂ ಕೂಡ ನಾವು ರಿಸರ್ಚ್ ಮಾಡಿದಾಗ ಬಹಳಷ್ಟು ಜನರಿಗೆ ಹಣ ಬಂದಿದ್ದಿಲ್ಲ. ಅಂದ್ರೆ ಜನವರಿ ತಿಂಗಳಿನ ಹಣ ಬಂದಿದ್ದಿಲ್ಲ ಮತ್ತು ಈ ಜನವರಿ 2026ರ ಪಿಂಚಣಿ ಬರದೇ ಇದ್ದರೆ ಅಥವಾ ಪ್ರೀವಿಯಸ್ ಪೆಂಡಿಂಗ್ ಅಮೌಂಟ್ ಇದ್ದರೆ ಈ ಬಾರಿ
ಈ 2 ತಿಂಗಳಿನ ಹಣ ಮತ್ತು ಪೆಂಡಿಂಗ್ ತಿಂಗಳಿನ ಹಣ ಎಲ್ಲವೂ ಕೂಡ ಎರಡೂ ಸೇರಿಸಿ ಒಂದೇ ಬಾರಿ ಜಮೆ ಮಾಡಲಾಗುತ್ತಿದೆ ಅನ್ನುವಂತಹ ವರದಿಗಳು ಕೂಡ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಕೊನೆಯ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ನೋಡಿ. ಯಾವ ಜನರಿಗೆ ಈ ಒಂದು ಪಿಂಚಣಿ ಅಂತಂದ್ರೆ ನೋಡಿ, ಇದರಲ್ಲೂ ಸ್ಪೆಷಲ್ ಆಗಿ ಹಿರಿಯ ನಾಗರಿಕರಿಗೆ ಅಂದ್ರೆ ಸಂಧ್ಯಾ ಸುರಕ್ಷಾ ಪೆನ್ಷನ್ ಮತ್ತು ಅಂಗವಿಕಲರ ವೇತನ, ಡಿಸಬಿಲಿಟಿ ಪೆನ್ಷನ್ ಮತ್ತು ವಿಧವಾ ವೇತನ, ಈ ವಿಧವಾ ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಪೆನ್ಷನ್ ಮತ್ತು ಇಂದಿರಾ ಗಾಂಧಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬೆನಿಫಿಷಿಯರೀಸ್ ಮತ್ತು ನಿವೃತ್ತ ಸರ್ಕಾರಿ ನೌಕರರು ಅಂದ್ರೆ ಗವರ್ನಮೆಂಟ್ ರಿಟೈರ್ಡ್ ಎಂಪ್ಲಾಯೀಸ್ ಅಥವಾ ಇಲ್ಲಿ ಸರ್ಕಾರದ ಅಂಡರ್ ನಲ್ಲಿ ಬರುವಂತಹ ನೌಕರದಾರರು ಅಥವಾ PF EPS ಪಿಂಚಣಿದಾರರಿಗೆ ಈ ಒಂದು ಸೌಲಭ್ಯಗಳು. ಇದರಲ್ಲೂ 7 ಸೌಲಭ್ಯಗಳು ನಿಮಗೆ ಇಲ್ಲಿದಾವೆ. ಅಂಗವಿಕಲರಿಗೆ ಬಂದ್ಬಿಟ್ಟು ನೋಡಿ, ಸರ್ಕಾರದಿಂದ ಹೊಸ ಬೆನಿಫಿಟ್ ಅಂತಾನೆ ಹೇಳ್ಬಹುದು. ಉಚಿತ ವೀಲ್ ಚೇರ್ ಮತ್ತು ಹೇರಿಂಗ್ ಮಷಿನ್ ಮತ್ತು ಸ್ಮಾರ್ಟ್ ಸ್ಟಿಕ್ ಅಂಡ್ ಬ್ಲೈಂಡ್ ಪರ್ಸನ್ಸ್ ಗಳಿಗೆ ಕೊಡಲಾಗುತ್ತೆ ಅಂತಾನೆ ಹೇಳಲಾಗುವುದು. ಇದಕ್ಕೆ ಅಪ್ಲೈ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು 28ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ದಯವಿಟ್ಟು ಅಪ್ಲೈ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎಲ್ಲಿ ಅಪ್ಲೈ ಮಾಡೋದು ಅಂದ್ರೆ ಗ್ರಾಮ ಪಂಚಾಯತಲ್ಲೂ, ತಾಲೂಕು ಆಫೀಸ್ನಲ್ಲೂ ಮತ್ತು ಸೇವಾ ಸಿಂಧು ಪೋರ್ಟಲ್, ಇವು 3ರಲ್ಲಿ ಯಾವುದಾದ್ರೂ ಒಂದ್ ಕಡೆ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಇವಾಗ ಬನ್ನಿ ಹಿರಿಯ ನಾಗರಿಕರಿಗೆ ನೋಡಿ, ಆರೋಗ್ಯ ಹಸ್ತ ಯೋಜನೆ ನಿಮಗೆ ಜಾರಿಗೆಗೊಂಡಿರುವಂತದ್ದು ನೋಡಿ. ಇಲ್ಲಿ ಬೆನಿಫಿಟ್ ಬಂದ್ಬಿಟ್ಟು ಫ್ರೀ ಹೆಲ್ತ್ ಚೆಕಪ್ ಸಿಗುತ್ತೆ ಮತ್ತು ಫ್ರೀ ಟ್ರೀಟ್ಮೆಂಟ್ ಇನ್ ಗವರ್ನಮೆಂಟ್ ಹಾಸ್ಪಿಟಲ್ಸ್ ಸಿಗುತ್ತೆ ಮತ್ತು ಪ್ರಿಯಾರಿಟಿ ಟ್ರೀಟ್ಮೆಂಟ್ ಸಿಗುತ್ತೆ. ಮೊದಲ ಆದ್ಯತೆಯ ಟ್ರೀಟ್ಮೆಂಟ್ ನಿಮ್ಗಾಗಿರುತ್ತೆ. ಇದಕ್ಕೆ ಒಂದು ಅರ್ಹತೆ ಬಂದ್ಬಿಟ್ಟು ಏಜ್ ನಿಮ್ದು 60 ವರ್ಷದ ಮೇಲ್ಪಟ್ಟಿದ್ರೆ ಸಾಕು. ಮತ್ತು ಇಲ್ಲಿ ಪೆನ್ಷನ್ ಅಮೌಂಟ್ ಎಷ್ಟು ಸಿಗ್ತಾ ಇರುವಂತದ್ದು ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಸ್ಕೀಮ್ ವೈಸ್ ಅಮೌಂಟ್ ನೋಡಿದ್ರೆ ಇವಾಗ ಪ್ರಸ್ತುತವಾಗಿ ನಿಮಗೆ ಎಷ್ಟು ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ಅದಕ್ಕೆ ಹೇಳೋದು ನಮ್ಮ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಅಂತ. ಯಾಕಂತಂದ್ರೆ ನಾವು ಹೇಳುವಂತಹ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದೇ ವಿಡಿಯೋದಲ್ಲಿ ಸುಮಾರು ಇನ್ಫಾರ್ಮೇಶನ್ ಅನ್ನು ನಿಮಗೆ ತಿಳಿಸ್ತೇವೆ. ಅದು ನಿಮಗೆ ಗೊತ್ತಿರದಂತಹ ಇನ್ಫಾರ್ಮೇಶನ್ ಮತ್ತು ಫ್ರೆಶ್ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ಗಳನ್ನ. ವೀಕ್ಷಕರೇ ನೋಡಿ, ಇಲ್ಲಿ ವಿಧವಾ ಪೆನ್ಷನ್ ಬಂದ್ಬಿಟ್ಟು 800 ರೂಪಾಯಿ ಹಣ ಪ್ರಸ್ತುತವಾಗಿ ಸಿಗ್ತಾ ಇದೆ. ಕೆಲವರಿಗೆ 1200 ರೂಪಾಯಿ ಹಣ ಪ್ರಸ್ತುತವಾಗಿ ಸಿಗ್ತಾ ಇದೆ. ಮತ್ತು ಸೀನಿಯರ್ ಸಿಟಿಜನ್ ಪೆನ್ಷನ್ ಬಂದ್ಬಿಟ್ಟು 1000 ರೂಪಾಯಿ ಹಣ ಸಿಗ್ತಾ ಇದೆ. ಮತ್ತು ಡಿಸಬಿಲಿಟಿ ಪೆನ್ಷನ್ ಬಂದ್ಬಿಟ್ಟು 1000ದಿಂದ 1400 ರೂಪಾಯಿ ಹಣ ಸಿಗ್ತಾ ಇದೆ. ಮತ್ತು IGNOAPS ಪೆನ್ಷನ್ ಬಂದ್ಬಿಟ್ಟು ಸುಮಾರು 1000 ಪ್ಲಸ್ ಹಣ ನಿಮಗೆ ಸಿಗ್ತಾ ಇರುವಂತದ್ದು ಪ್ರತಿ ಮಂತ್ಲಿನೂ ಕೂಡ. ಇದು DBT ಆಗಿ ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಇವಾಗ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ನೋಡಿ. ಪೆನ್ಷನ್ ಸ್ಟೇಟಸ್ ಅನ್ನ ಚೆಕ್ ಹೇಗೆ ಮಾಡೋದು ಅಂತಂದ್ರೆ ಆಪ್ಷನ್ 1 ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ, ಆಪ್ಷನ್ 2 ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡೋದ್ರ ಮುಖಾಂತರ ನೋಡಿ, ಆಪ್ಷನ್ 3 ಗ್ರಾಮ ಪಂಚಾಯತ್ ಮುಖಾಂತರ ಚೆಕ್ ಮಾಡಿ, ಆಪ್ಷನ್ 4 SMS ಅಲರ್ಟ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ನೋಡಿ, ಕೊನೆಯ ಅಪ್ಡೇಟು ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ದಯವಿಟ್ಟು ಕೇಳಿ, ಇಲ್ಲಿ ಕೊನೆಯ ಅಪ್ಡೇಟ್ ಇದು ನೋಡಿ. ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ನೋಡಿ, ಪೆನ್ಷನ್ ರಿಲೀಸ್ ಸ್ಟಾರ್ಟ್ ಆಲ್ರೆಡಿ ಮೊನ್ನೆಯಿಂದಲೂ ಕೂಡ 12ನೇ ತಾರೀಕಿನಿಂದಲೂ ಕೂಡ ಪೆನ್ಷನ್ ರಿಲೀಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಮೆಜರ್ ಡಿಸ್ಟ್ರಿಕ್ಟ್ ಕ್ರೆಡಿಟ್ ಅಂದ್ರೆ ಸುಮಾರು ನಿನ್ನೆ ಮತ್ತು ಇವತ್ತಂತೂ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ. ಮತ್ತು ರಿಮೈನಿಂಗ್ ಡಿಸ್ಟ್ರಿಕ್ಟ್ಸ್ ಅಂತಂದ್ರೆ ಉಳಿದಂತಹ ಜಿಲ್ಲೆಗಳಿಗೆ ನಾಳೆಯಿಂದ ಅಂದ್ರೆ 18ನೇ ತಾರೀಕಿನಿಂದ 25 ಮತ್ತು 26ನೇ ತಾರೀಕಿನ ಒಳಗಾಗಿ ಜಮೆ ಆಗುತ್ತೆ. ಮತ್ತು ಡಿಸಬಿಲಿಟಿ ಬೆನಿಫಿಷಿಯರಿ ಅಪ್ಲೈ ಲಾಸ್ಟ್ ಡೇಟ್ ನೋಡೋದಾದ್ರೆ ಇದೇ ತಿಂಗಳು 28ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಪಿಂಚಣಿ ಹಣ ಎಷ್ಟು ಬರ್ತಾ ಇದೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಬಂದಿದೆ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಮೆಲ್ಲರ ಕಾಮೆಂಟ್ ಗಳನ್ನು ಕೂಡ ನಾನು ನೋಡ್ತೇನೆ ಮತ್ತು ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನು ಕೂಡ ಪಡ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ನಮ್ಮ ಚಾನಲ್ ವೀಕ್ಷಕರಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಅತಿ ಶೀಘ್ರದಲ್ಲಿನೇ ಅನೌನ್ಸ್ ಕೂಡ ಮಾಡ್ತೇವೆ. ಸ್ಟೇ ಕನೆಕ್ಟೆಡ್, ಎಕ್ಸ್ಪ್ಲೋರ್ ಮೋರ್. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.